ನೋಡಿ, ಈ ರೀತಿಯ ಎಲ್ಲ ಬೆಳವಣಿಗೆಗಳ ಮಧ್ಯೆ ಧರ್ಮಸ್ಥಳದ ಜನ ಏನು ಹೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ತಮ್ಮ ಊರಿನಲ್ಲಿ ಈ ರೀತಿಯ ಬೆಳವಣಿಗೆ ಆಗಿದೆ, ತಮ್ಮ ಊರಲ್ಲಿ ಆಗಿರುವಂಥ ಇಂಥ ಘಟನೆ ಇಡೀ ದೇಶದಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ? ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ವಿಚಾರ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಈ ತಲೆಬುರುಡೆ ಕೇಸ್ ಬಗ್ಗೆ ಧರ್ಮಸ್ಥಳದ ಜನ ಏನಂತಾರೆ? ರಿಪಬ್ಲಿಕ್ ಕನ್ನಡದ ಜೊತೆಗೆ ಧರ್ಮಸ್ಥಳದ ಜನ ಮಾತಾಡಿದ್ದಾರೆ. ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆಗಳು ನಿಮ್ಮ ಮುಂದೆ. ಸದ್ಯ ಶವಗಳನ್ನ ಹೂತಿಟ್ಟ ವಿಚಾರವಾಗಿ ಅನಾಮಧೇಯ ವ್ಯಕ್ತಿ ಮಾತನಾಡಿದ ವ್ಯವಸ್ಥೆಗೆ ಈಗ SIT ತನಿಖೆ ನಡೀತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಧರ್ಮಸ್ಥಳಕ್ಕೆ ಬಂದಂಥ ಭಕ್ತಾದಿಗಳಿದ್ರೆ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ತಮ್ಮದು ಯಾವ ಊರು, ಎಲ್ಲಿಂದ ಬಂದಿರ್ತಾವು? ಚಿಕ್ಕಮಗಳೂರು ಡಿಸ್ಟಿಕ್ಕು ತರೀಕೆರೆ ಅಂತೇಳಿ. ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಹೆಚ್ಚು ಕಡಿಮೆ ನನಗೆ ಗೊತ್ತಿಂಗೆ ನಾನು 3 ವರ್ಷ ಹುಡುಗಿಯಿಂದ ನಮ್ಮ ತಂದೆ ತಾಯಿ ಕರ್ಕೊಂಬರ್ತಾ ಇದ್ದಾರೆ. ಇಲ್ಲಿ ಸತ್ಯ ನುಡಿಗಳೆಲ್ಲ ಜಾಸ್ತಿ ಇದೆ. ಆದರೆ ನಾನು ಹುಟ್ಟಿರೋದೇ ಅಣ್ಣಪ್ಪ ಸ್ವಾಮಿ ಆಶೀರ್ವಾದದಿಂದ ಹುಟ್ಟಿರೋದು. ನನ್ನ ಹೆಸರು ಅಣ್ಣಪ್ಪ ಅಂಥೇಳಿ. ಆದರೆ ಯಾರು ಇದು ಮಾತಾಡ್ತಾರೆ ಅಂಥೇಳಿ ನಾವು ಕೇಳೋಕ್ಕೆ ರೆಡಿ ಇಲ್ಲ. ಹೆಗಡೆ ಇದ್ದಾರೆ ಅಂತೇಳಿದ್ರೆ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಇರೋದಕ್ಕೆ, ಅವ್ರ ಆಶೀರ್ವಾದದಿಂದ ಇವತ್ತು ಧರ್ಮಸ್ಥಳ ನಡನುಡಿಗಳೆಲ್ಲ ನಡೀತಾ ಇದೆ. ಸತ್ಯ ಇಲ್ಲಿ ಜಾಸ್ತಿ ಇದೆ, ಕಡಿಮೆ ಇಲ್ಲ. ಇವು ಮಾತಾಡೋದು ಏನಾಗಿದೆ ಅಂದರೆ ಸುಳ್ಳು ಜಾಸ್ತಿ ಆಗೋಗ್ಬಿಟ್ಟಿದೆ. ಹೊಟ್ಟೆಗೆ ಜಾಸ್ತಿ ಇಲ್ಲೆಲ್ಲ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾಯಿದೆ. ಬಂದೋಗ ಇಲ್ಲಿ ಸತ್ಯವಾಗಲೂ ಮಂಜುನಾಥ ಸ್ವಾಮಿನ ಆಶೀರ್ವಾದ ತುಂಬ ಚೆನ್ನಾಗಿದೆ, ನಮಗೆ ನಂಬಿಕೆ ಜಾಸ್ತಿ ಇದೆ. ಅದಕ್ಕೆ ನಾವು ಕುಟುಂಬ ಸಮೇತ ಬಂದಿದ್ದೀವಿ. ಈಗ ತನಿಖೆ ನಡೀತದೆ. ಅನಾಮ ವ್ಯಕ್ತಿ ಹೇಳಿದ ಹೇಳಿಕೆಯಿಂದಾಗಿ ತನಿಖೆ ನಡೀತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ? ನಾನು ಹೇಳಿದ ತಪ್ಪು ಅಂತ ನಾನು ಹೇಳ್ತೀನಲ್ಲ, ಅದು ಸರಿ ಇಲ್ಲ. ಅದು ಆ ತನಿಖೆ ಮಾಡ್ತಿರೋದು ತಪ್ಪು. ಅದು ಯಾಕೆ ಅಂದರೆ ಯಾರೋ ಒಬ್ಬ ಮಾಡಿರೋ ತಪ್ಪಿಗೆ ಈಗ ಧರ್ಮಸ್ಥಳಕ್ಕೆ ವೀರೇಂದ್ರಗಡೆ ಮೇಲೆ ಅಪಮಾನ ಸೇರಿ ಮಾಡ್ತಾರಲ್ಲ, ಅದು ಭಾಳ ತಪ್ಪಿದೆ. ಅದು ಅದ್ರ ಬಗ್ಗೆ ನಾವು ಒಪ್ಪಲ್ಲ. ಅದು ನೀವೇನು ಹೇಳ್ತೀರಿ? ಈಗ ನೀವು ಕೂಡ ಭಕ್ತಾದಿಗಳಲ್ಲಿ ಬರುವಂಥ ಭಕ್ತಾದಿಗಳು ಒಂದಿಷ್ಟು ವಿಚಾರ ನಡೀತಾ ಇರುವಂಥದ್ದು. ಈ ತನಿಖೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ತನಿಖೆ ಬಗ್ಗೆ ನಮಗೆ ಅಂಥ ಅಭಿಪ್ರಾಯ ಏನಿಲ್ಲ. ನಾವು ಇಲ್ಲಿ ಯಾವಾಗಲೂ ವರ್ಷನೂ ಬರ್ತಾ ಇದ್ದೀವಿ. ನಾವು ದೇವರಲ್ಲಿ ನಂಬಿಕೆ ಇದೆ, ನಮಗೆ ಒಳ್ಳೇದಾಗಿದೆ. ಸರ್, ತಾವೇನು ಹೇಳ್ತೀರಿ ಈ ಬಗ್ಗೆ? ಈಗ ತನಿಖೆ ಮಾಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸರ್ಕಾರ. ತನಿಖೆ ನಡೀಲಿ, SIT ತನಿಖೆ ನಡೀಲಿ, ಇಂಟರ್ನ್ಯಾಷನಲ್ ತನಿಖೆನೇ ನಡೀಲಿ. ಇಲ್ಲಿ ಏನು ಸತ್ಯ ಇದೆ ಅನ್ನೋದು ಎಲ್ಲರಿಗೂ ಪಬ್ಲಿಕ್ಕಿಗೂ ಗೊತ್ತಾಗಲಿ. ಏನು ನಡೀತಾ ಇದೆ ಅನ್ನೋದು ಪಬ್ಲಿಕ್ಕಿಗೆ ಗೊತ್ತಾಗಲಿ. ಸತ್ಯ ಹೊರಗಡೆ ಬಂದ ಮೇಲೆ ಸುಳ್ಳು ಸಾಕ್ಷಿ ಯಾವನು ಹೇಳಿದ್ದಾನೆ ಅವನಿಗೆ ಇಲ್ಲಿ ಸರ್ಕಲಲ್ಲಿ ನಿಲ್ಲಿಸಿ ಹೊಡೀರಿ. ಅವನಿಗೆ ಶಿಕ್ಷೆ ಹೆಂಗೆ ಕೊಡಬೇಕು ಅಂತ ಹೇಳಿದ್ರೆ ಸರ್ಕಲಲ್ಲಿ ನಿಲ್ಲಿಸಿ ಹೊಡೆದು ಶಿಕ್ಷೆ ಕೊಡಬೇಕು ಅವನಿಗೆ. ಅದಾಗುತ್ತಾ? ನಮ್ಮ ಇದರಲ್ಲಿ ನ್ಯಾಯ ಇದೆಯಾ? ಆಗಲ್ಲ ನಮ್ಮಲ್ಲಿ. ಯಾಕಂದರೆ ದೊಡ್ಡವರೆಲ್ಲ ಇದರಲ್ಲಿ ಕೈವಾಡ ಮಾಡಿ ಮುಚ್ಚಾಕ್ಬಿಡ್ತಾರೆ. ಹಾಗಾಗಿ ಇದು ತನಿಖೆ ನಡೆಯೋದ್ರಲ್ಲೂ ಅರ್ಥ ಇಲ್ಲ, ಇವ್ರು ಮಾಡೋದ್ರಲ್ಲೂ ಅಪವಾದ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಅನಾಮಧೇಯ ವ್ಯಕ್ತಿ ಬಂದು ಹೇಳಿಕೆ ಕೊಟ್ಟಿದ್ದಾರಲ್ಲ, ಈ ಬಗ್ಗೆ ಅನಾಮಧೇಯ ವ್ಯಕ್ತಿಗೆ ಅನಾಮಧೇಯ ಅಂದರೆ ಅವನು ಅನಾಮಧೇಯನೇ. ಅವನು ಇದು ಹೇಳಿರೋದೇ ನಿಜ ಅನ್ನೋದು ಏನು ಗ್ಯಾರಂಟಿ ಇದೆ? ಇವ್ರಿಗೇನು ಗ್ಯಾರಂಟಿ ಇದೆ? ಇವ್ರ ಹತ್ರ ಏನು ಸಾಕ್ಷಿ ಇದೆ ಅವನು ಹೇಳಿರೋ ನಿಜ ಅನ್ನೋದಕ್ಕೆ? ಏನೂ ಸಾಕ್ಷಿ ಇಲ್ವಲ್ಲ. ಮತ್ತು ಇಷ್ಟು ಸಾವಿರಾರು ಜನ ಭಕ್ತರು ಹೇಳ್ತಿರೋದು ನಿಜಾನ? ಒಬ್ಬ ವ್ಯಕ್ತಿ ಹೇಳಿರೋದು ನಿಜಾನ? ಹಂಗಾರೆ ಅದನ್ನು ಪರಾಮರ್ಶೆ ಮಾಡ್ಬೇಕು ತಾನೆ. ಅದನ್ನು ಪರಾಮರ್ಶೆ ಮಾಡಿ ಆಮೇಲೆ ತನಿಖೆ ಕೊಡಬೇಕು. ಅದನ್ನು ಪರಾಮರ್ಶೆ ಮಾಡಿದಲ್ಲೇ ತನಿಖೆ ಕೊಟ್ಟರೆ ಅದು ಒಂದು ಪಕ್ಷಾತೀತವಾಗಿ ಮಾಡ್ದಂಗೆ ಆಗುತ್ತೆ. ಈ ಸರ್ಕಾರ ಇದಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನೋದು ಆಗುತ್ತೆ ಅಷ್ಟೇ. ಅಲ್ಲ, ಈ ಸರ್ಕಾರನೇ ಕೈ ಎತ್ಕೊಂಡು ತನಿಖೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಅಂತ ಆಯಿತಾ? ಅಷ್ಟೇ. ಈಗ ಪಕ್ಷಾತೀತವಾಗಿ ತನಿಖೆ ಮಾಡ್ತಾರೆ ಅಂದರೆ ಪಕ್ಷಾತೀತವಾಗಿ ತನಿಖೆ ಮಾಡಲಿ. ಒಬ್ಬ ವ್ಯಕ್ತಿ ನಿಜ ಹೇಳ್ತಾನೆ, ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತರು ನಿಜ ಹೇಳ್ತಾರೆ, ಗೊತ್ತಾಗಲಿ ಅಷ್ಟೇ. ತರೀಕೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಜನರು ಅಂದರೆ ಪ್ರತಿ ವರ್ಷ ದೇವಸ್ಥಾನಕ್ಕೆ ಬರ್ತೀವಿ, ಕುಟುಂಬ ಸಮೇತ ಬರ್ತೀವಿ. ನಾವು ಹುಟ್ಟಿದ್ದೇ ದೇವರ ಆಶೀರ್ವಾದದಿಂದ. ತನಿಖೆ ನಡೀಲಿ, ನಿಷ್ಪಕ್ಷಪಾತವಾಗಿ ತನಿಖೆ ನಡೆದ್ರೆ ಯಾರು ತಪ್ಪು ಯಾರು ಸರಿ ಅನ್ನೋದು ಗೊತ್ತೇ ಆಗುತ್ತೆ. ದೇವಸ್ಥಾನದ ಬಗ್ಗೆ ಯಾವುದೇ ರೀತಿಯ ಮಾತನಾಡುವ ಅವಶ್ಯಕತೆ ಇಲ್ಲ. ಅಂಥವ್ರು ಯಾರು ಮಾತಾಡಿದ್ದು ಅವ್ರು ಹೇಳಿ ಸರಿ ಅಂತ ಅನಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನೋ ಮಾತನ್ನು ಭಕ್ತಾದಿಗಳು ಹೇಳುವಂಥ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ಮಂಗಳೂರು. ನೋಡಿ, ಈ ರೀತಿಯ ಎಲ್ಲ ಬೆಳವಣಿಗೆಗಳ ಮಧ್ಯೆ ಧರ್ಮಸ್ಥಳದ ಜನ ಏನು ಹೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ತಮ್ಮ ಊರಿನಲ್ಲಿ ಈ ರೀತಿಯ ಬೆಳವಣಿಗೆ ಆಗಿದೆ, ತಮ್ಮ ಊರಲ್ಲಿ ಆಗಿರುವಂಥ ಇಂಥ ಘಟನೆ ಇಡೀ ದೇಶದಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ? ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ವಿಚಾರ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಈ ತಲೆಬುರುಡೆ ಕೇಸ್ ಬಗ್ಗೆ ಧರ್ಮಸ್ಥಳದ ಜನ ಏನಂತಾರೆ? ರಿಪಬ್ಲಿಕ್ ಕನ್ನಡದ ಜೊತೆಗೆ ಧರ್ಮಸ್ಥಳದ ಜನ ಮಾತಾಡಿದ್ದಾರೆ. ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆಗಳು ನಿಮ್ಮ ಮುಂದೆ. ಸದ್ಯ ಶವಗಳನ್ನ ಹೂತಿಟ್ಟ ವಿಚಾರವಾಗಿ ಅನಾಮಧೇಯ ವ್ಯಕ್ತಿ ಮಾತನಾಡಿದ ವ್ಯವಸ್ಥೆಗೆ ಈಗ SIT ತನಿಖೆ ನಡೀತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಧರ್ಮಸ್ಥಳಕ್ಕೆ ಬಂದಂಥ ಭಕ್ತಾದಿಗಳಿದ್ರೆ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ತಮ್ಮದು ಯಾವ ಊರು, ಎಲ್ಲಿಂದ ಬಂದಿರ್ತಾವು? ಚಿಕ್ಕಮಗಳೂರು ಡಿಸ್ಟಿಕ್ಕು ತರೀಕೆರೆ ಅಂತೇಳಿ. ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಹೆಚ್ಚು ಕಡಿಮೆ ನನಗೆ ಗೊತ್ತಿಂಗೆ ನಾನು 3 ವರ್ಷ ಹುಡುಗಿಯಿಂದ ನಮ್ಮ ತಂದೆ ತಾಯಿ ಕರ್ಕೊಂಬರ್ತಾ ಇದ್ದಾರೆ. ಇಲ್ಲಿ ಸತ್ಯ ನುಡಿಗಳೆಲ್ಲ ಜಾಸ್ತಿ ಇದೆ. ಆದರೆ ನಾನು ಹುಟ್ಟಿರೋದೇ ಅಣ್ಣಪ್ಪ ಸ್ವಾಮಿ ಆಶೀರ್ವಾದದಿಂದ ಹುಟ್ಟಿರೋದು. ನನ್ನ ಹೆಸರು ಅಣ್ಣಪ್ಪ ಅಂಥೇಳಿ. ಆದರೆ ಯಾರು ಇದು ಮಾತಾಡ್ತಾರೆ ಅಂಥೇಳಿ ನಾವು ಕೇಳೋಕ್ಕೆ ರೆಡಿ ಇಲ್ಲ. ಹೆಗಡೆ ಇದ್ದಾರೆ ಅಂತೇಳಿದ್ರೆ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಇರೋದಕ್ಕೆ, ಅವ್ರ ಆಶೀರ್ವಾದದಿಂದ ಇವತ್ತು ಧರ್ಮಸ್ಥಳ ನಡನುಡಿಗಳೆಲ್ಲ ನಡೀತಾ ಇದೆ. ಸತ್ಯ ಇಲ್ಲಿ ಜಾಸ್ತಿ ಇದೆ, ಕಡಿಮೆ ಇಲ್ಲ. ಇವು ಮಾತಾಡೋದು ಏನಾಗಿದೆ ಅಂದರೆ ಸುಳ್ಳು ಜಾಸ್ತಿ ಆಗೋಗ್ಬಿಟ್ಟಿದೆ. ಹೊಟ್ಟೆಗೆ ಜಾಸ್ತಿ ಇಲ್ಲೆಲ್ಲ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾಯಿದೆ. ಬಂದೋಗ
ಇಲ್ಲಿ ಸತ್ಯವಾಗ್ಲೂ ಮಂಜುನಾಥ ಸ್ವಾಮಿನ ಆಶೀರ್ವಾದ ತುಂಬ ಚೆನ್ನಾಗಿದೆ, ನಮಗೆ ನಂಬಿಕೆ ಜಾಸ್ತಿ ಇದೆ. ಅದಕ್ಕೆ ನಾವು ಕುಟುಂಬ ಸಮೇತ ಬಂದಿದ್ದೀವಿ. ಸದ್ಯೀಗ ತನಿಖೆ ನಡೀತದೆ, ಅನಾಮ ವ್ಯಕ್ತಿ ಹೇಳಿದ ಹೇಳಿಕೆಯಿಂದಾಗಿ ತನಿಖೆ ನಡೀತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ? ನಾನು ಹೇಳಿದ ತಪ್ಪು ಅಂತ ನಾನು ಹೇಳ್ತೀನಲ್ಲ, ಅದು ಸರಿ ಇಲ್ಲ. ಅದು ಆ ತನಿಖೆ ಮಾಡ್ತಿರೋದು ತಪ್ಪು. ಅದು ಯಾಕೆ ಅಂದರೆ ಯಾರೋ ಒಬ್ಬ ಮಾಡಿರೋ ತಪ್ಪಿಗೆ ಈಗ ಈ ಧರ್ಮಸ್ಥಳಕ್ಕೆ ವೀರೇಂದ್ರಗಡೆ ಮೇಲೆ ಅಪಮಾನ ಸೇರಿ ಮಾಡ್ತಾರಲ್ಲ, ಅದು ಭಾಳ ತಪ್ಪಿದೆ. ಅದು ಅದ್ರ ಬಗ್ಗೆ ನಾವು ಒಪ್ಪಲ್ಲ. ಅದು ನೀವೇನು ಹೇಳ್ತೀರಿ? ಈಗ ನೀವು ಕೂಡ ಭಕ್ತಾದಿಗಳಲ್ಲಿ ಬರುವಂಥ ಭಕ್ತಾದಿಗಳು ಒಂದಿಷ್ಟು ವಿಚಾರ ನಡೀತಾ ಇರುವಂಥದ್ದು. ಈ ತನಿಖೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ತನಿಖೆ ಬಗ್ಗೆ ನಮಗೆ ಅಂಥ ಅಭಿಪ್ರಾಯ ಏನಿಲ್ಲ. ನಾವು ಇಲ್ಲಿ ಯಾವಾಗಲೂ ವರ್ಷನೂ ಬರ್ತಾ ಇದ್ದೀವಿ. ನಾವು ದೇವರಲ್ಲಿ ನಂಬಿಕೆ ಇದೆ, ನಮಗೆ ಒಳ್ಳೇದಾಗಿದೆ. ಸರ್, ತಾವೇನು ಹೇಳ್ತೀರಿ ಈ ಬಗ್ಗೆ? ಈಗ ತನಿಖೆ ಮಾಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸರ್ಕಾರ. ತನಿಖೆ ನಡೀಲಿ, SIT ತನಿಖೆ ನಡೀಲಿ, ಇಂಟರ್ನ್ಯಾಷನಲ್ ತನಿಖೆನೇ ನಡೀಲಿ. ಇಲ್ಲಿ ಏನು ಸತ್ಯ ಇದೆ ಅನ್ನೋದು ಎಲ್ಲರಿಗೂ ಪಬ್ಲಿಕ್ಕಿಗೂ ಗೊತ್ತಾಗಲಿ. ಏನು ನಡೀತಾ ಇದೆ ಅನ್ನೋದು ಪಬ್ಲಿಕ್ಕಿಗೆ ಗೊತ್ತಾಗಲಿ. ಸತ್ಯ ಹೊರಗಡೆ ಬಂದ ಮೇಲೆ ಸುಳ್ಳು ಸಾಕ್ಷಿ ಯಾವನು ಹೇಳಿದ್ದಾನೆ ಅವನಿಗೆ ಇಲ್ಲಿ ಸರ್ಕಲಲ್ಲಿ ನಿಲ್ಲಿಸಿ ಹೊಡೀರಿ. ಅವನಿಗೆ ಶಿಕ್ಷೆ ಹೆಂಗೆ ಕೊಡಬೇಕು ಅಂತ ಹೇಳಿದ್ರೆ ಸರ್ಕಲಲ್ಲಿ ನಿಲ್ಲಿಸಿ ಹೊಡೆದು ಶಿಕ್ಷೆ ಕೊಡಬೇಕು ಅವನಿಗೆ. ಅದಾಗುತ್ತಾ? ನಮ್ಮ ಇದರಲ್ಲಿ ನ್ಯಾಯ ಇದೆಯಾ? ಆಗಲ್ಲ ನಮ್ಮಲ್ಲಿ. ಯಾಕಂದರೆ ದೊಡ್ಡವರೆಲ್ಲ ಇದರಲ್ಲಿ ಕೈವಾಡ ಮಾಡಿ ಮುಚ್ಚಾಕ್ಬಿಡ್ತಾರೆ. ಹಾಗಾಗಿ ಇದು ತನಿಖೆ ನಡೆಯೋದ್ರಲ್ಲೂ ಅರ್ಥ ಇಲ್ಲ, ಇವ್ರು ಮಾಡೋದ್ರಲ್ಲೂ ಅಪವಾದ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಅನಾಮಧೇಯ ವ್ಯಕ್ತಿ ಬಂದು ಹೇಳಿಕೆ ಕೊಟ್ಟಿದ್ದಾರಲ್ಲ, ಈ ಬಗ್ಗೆ ಅನಾಮಧೇಯ ವ್ಯಕ್ತಿಗೆ ಅನಾಮಧೇಯ ಅಂದರೆ ಅವನು ಅನಾಮಧೇಯನೇ. ಅವನು ಇದು ಹೇಳಿರೋ ನಿಜ ಅನ್ನೋದು ಏನು ಗ್ಯಾರಂಟಿ ಇದೆ? ಇವ್ರಿಗೇನು ಗ್ಯಾರಂಟಿ ಇದೆ? ಇವ್ರ ಹತ್ರ ಏನು ಸಾಕ್ಷಿ ಇದೆ ಅವನು ಹೇಳಿರೋ ನಿಜ ಅನ್ನೋದಕ್ಕೆ? ಏನು ಸಾಕ್ಷಿ ಇಲ್ವಲ್ಲ. ಮತ್ತು ಇಷ್ಟು ಸಾವಿರಾರು ಜನ ಭಕ್ತರು ಹೇಳ್ತಿರೋದು ನಿಜಾನ? ಒಬ್ಬ ವ್ಯಕ್ತಿ ಹೇಳಿರೋದು ನಿಜಾನ? ಹಂಗಾರೆ ಅದನ್ನು ಪರಾಮರ್ಶೆ ಮಾಡ್ಬೇಕು ತಾನೆ. ಅದನ್ನು ಪರಾಮರ್ಶೆ ಮಾಡಿ ಆಮೇಲೆ ತನಿಖೆ ಕೊಡಬೇಕು. ಅದನ್ನು ಪರಾಮರ್ಶೆ ಮಾಡಿದಲ್ಲೇ ತನಿಖೆ ಕೊಟ್ಟರೆ ಅದು ಒಂದು ಪಕ್ಷಾತೀತವಾಗಿ ಮಾಡ್ದಂಗೆ ಆಗುತ್ತೆ. ಈ ಸರ್ಕಾರ ಇದಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನೋದು ಆಗುತ್ತೆ ಅಷ್ಟೇ. ಅಲ್ಲ, ಈ ಸರ್ಕಾರನೇ ಕೈ ಎತ್ಕೊಂಡು ತನಿಖೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಅಂತ. ಆಯಿತಾ? ಅಷ್ಟೇ. ಈಗ ಪಕ್ಷಾತೀತವಾಗಿ ತನಿಖೆ ಮಾಡ್ತಾರೆ ಅಂದರೆ ಪಕ್ಷಾತೀತವಾಗಿ ತನಿಖೆ ಮಾಡಲಿ. ಒಬ್ಬ ವ್ಯಕ್ತಿ ನಿಜ ಹೇಳ್ತಾನೆ, ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತರು ನಿಜ ಹೇಳ್ತಾರೆ, ಗೊತ್ತಾಗಲಿ ಅಷ್ಟೇ. ತರೀಕೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಜನರು ಅಂದರೆ ಪ್ರತಿ ವರ್ಷ ದೇವಸ್ಥಾನಕ್ಕೆ ಬರ್ತೀವಿ, ಕುಟುಂಬ ಸಮೇತ ಬರ್ತೀವಿ. ನಾವು ಹುಟ್ಟಿದ್ದೇ ದೇವರ ಆಶೀರ್ವಾದದಿಂದ. ತನಿಖೆ ನಡೀಲಿ, ನಿಷ್ಪಕ್ಷಪಾತಕ್ಕೆ ತನಿಖೆ ನಡೆದ್ರೆ ಯಾರು ತಪ್ಪು ಯಾರು ಸರಿ ಅನ್ನೋದು ಗೊತ್ತೇ ಆಗುತ್ತೆ. ದೇವಸ್ಥಾನದ ಬಗ್ಗೆ ಯಾವುದೇ ರೀತಿಯ ಮಾತನಾಡುವ ಅವಶ್ಯಕತೆ ಇಲ್ಲ. ಅಂಥವ್ರು ಯಾರು ಮಾತಾಡಿದ್ದು ಅವ್ರು ಹೇಳಿ ಸರಿ ಅಂತ ಅನಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನೋ ಮಾತನ್ನು ಭಕ್ತಾದಿಗಳು ಹೇಳುವಂಥ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ಮಂಗಳೂರು. ನೋಡಿ, ಈ ರೀತಿಯ ಎಲ್ಲ ಬೆಳವಣಿಗೆಗಳ ಮಧ್ಯೆ ಧರ್ಮಸ್ಥಳದ ಜನ ಏನು ಹೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ತಮ್ಮ ಊರಿನಲ್ಲಿ ಈ ರೀತಿಯ ಬೆಳವಣಿಗೆ ಆಗಿದೆ, ತಮ್ಮ ಊರಲ್ಲೇ ಆಗಿರುವಂಥ ಇಂಥ ಘಟನೆ ಇಡೀ ದೇಶದಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ? ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ವಿಚಾರ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಈ ತಲೆಬುರುಡೆ ಕೇಸ್ ಬಗ್ಗೆ ಧರ್ಮಸ್ಥಳದ ಜನ ಏನಂತಾರೆ? ರಿಪಬ್ಲಿಕ್ ಕನ್ನಡದ ಜೊತೆಗೆ ಧರ್ಮಸ್ಥಳದ ಜನ ಮಾತಾಡಿದ್ದಾರೆ. ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆಗಳು ನಿಮ್ಮ ಮುಂದೆ. ಸದ್ಯ ಶವಗಳನ್ನು ಹೂತಿಟ್ಟ ವಿಚಾರವಾಗಿ ಅನಾಮಧೇಯ ವ್ಯಕ್ತಿ ಮಾತಾಡದ ವ್ಯವಸ್ಥೆಗೆ ಈಗ SIT ತನಿಖೆ ನಡೀತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಧರ್ಮಸ್ಥಳಕ್ಕೆ ಬಂದಂಥ ಭಕ್ತಾದಿಗಳಿದ್ರೆ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ತಮ್ಮದು ಯಾವ ಊರು, ಎಲ್ಲಿಂದ ಬಂದಿರ್ತಾವು? ಚಿಕ್ಕಮಗಳೂರು ಡಿಸ್ಟಿಕ್ಕು ತರೀಕೆರೆ ಅಂತೇಳಿ. ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ